ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವಾಗ ಎಲ್ಲಿ ಹೋಗ್ತಿದ್ದೇವೆ ಅಂದರೆ ಲಾಸ್ಟ್ ಟೈಮ್ ವಿಡಿಯೋ ಬಿಟ್ಟಿದ್ನಲ್ಲ, ಅದರಲ್ಲಿ ಮೊದಲ ಮಂದಿರ್ಗೆ ಹೋಗಿದ್ವಿ ನಾವು. ಅದರ ನಂತರ ಆ ದಿವಸನೇ ಮತ್ತೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನ ಏನು ಅಂತ ನಿಮಗೆ ಮುಂದೆ ಅಲ್ಲಿ ಹೋದ ಮೇಲೆ ಹೇಳ್ತೀನಿ. ಇವಾಗ ನೋಡಿ ನಮ್ಮ ಗುಬ್ಬ ಯಾವ ರೀತಿ ಮನ್ಕೊಂಡಿದ್ದೆ ಆ ದೇವಸ್ಥಾನದಲ್ಲಿ. ಫುಲ್ ತಿರುಗಾಡಿ ಸುಸ್ತಾಗ್ಬಿಟ್ಟು ಮನ್ಕೊಂಡ್ಬಿಟ್ಲು. ಈಗ ನಾವು ಹೋಗ್ತಾ ಇದ್ದೀವಿ. ಬಂದು ತಲುಪಿದೆವು ನಾವು ದೇವಸ್ಥಾನಕ್ಕೆ. ಈ ದೇವಸ್ಥಾನ ಯಾವುದಪ್ಪ ಅಂದರೆ ಸ್ವಾಮಿನಾರಾಯಣ ದೇವಸ್ಥಾನ ಅಂತ. ಇದು ಪುಣ್ಯದಲ್ಲಿರುವ ಅತಿ ದೊಡ್ಡ ದೇವಸ್ಥಾನ ಅಂತಲೇ ಹೇಳಬಹುದು. ಇದು ನರೇಗಾಂವ್ ಎಂಬ ಊರಿನಲ್ಲಿ ಇದೆ. ತುಂಬಾ ಹೊರಗಡೆಯಿಂದ ನೋಡುವಾಗಲೇ ಯಾವುದೋ ಒಂದು ಪ್ಯಾಲೇಸ್ ಗಪ್ಲೆ ಕಾಣಿಸ್ತಾ ಇತ್ತು. ಒಳಗಡೆ ಬಂದು ನೋಡಿದಾಗ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದ ಮುಂದೆನೇ ಒಂದು ಸುಂದರವಾದ ಗಾರ್ಡನ್ ಮಾಡಿದ್ರು. ಅದಂತೂ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಕಲರ್ ಆದ ಹೂಗಳಿತ್ತು. ಅಲ್ಲಿಯ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಅಲ್ಲಿ ನಾವು ಏನಾದರೂ ನಮಗೆ ಆಗಬೇಕಪ್ಪ ಅಂತ ಮನಸ್ಸಲ್ಲಿ ಇದ್ದರೆ ಅಲ್ಲಿ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ನಮ್ಮಲ್ಲಿರುವ ಚಿಲ್ಲರೆ ರೊಕ್ಕನ ಅಲ್ಲಿ ಕಣ್ಮುಚ್ಚಿ ಹಾಕಬೇಕು. ಹಾಕಿದ್ರೆ ಅಲ್ಲಿ ಪಾದಗಳ ರಕ್ಷೆ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಬಿದ್ದರೆ ಅದೇ ನಮ್ಮ ಇಚ್ಛೆ ಏನಿದೆ ಅದು ಆಗುತ್ತೆ ಅಂತ ಅರ್ಥ. ಬೀಳಿಲ್ಲ ಅಂದರೆ ಆಗಲ್ಲ ಅಂತ ಅರ್ಥ. ಅಲ್ಲಿಯ ನಂಬಿಕೆ ಅದು ವಿಶೇಷತೆ. ಎಷ್ಟೋ ಜನಕ್ಕೂ ಕೂಡ ಹಂಗಾಗಿದೆ ಅಂತ. ಅದು ಅಲ್ಲಿಯ ವಿಶೇಷತೆಯಾಗಿತ್ತು. ನಾನು ಮಾಡ್ಬೇಕಾದ್ರೆ ನನ್ನ ವೀಡಿಯೋ ಯಾರೂ ತೆಗಿಲಿಲ್ಲ. ಯಾರು ಮಾಡ್ತಾಯಿದ್ರು ಅವ್ರ ವೀಡಿಯೋಸ್ನ ತಕ್ಕೊಂಡು ಬಂದೆ. ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಮೊಬೈಲ್ ಕ್ಯಾಮ್ರಾ ಏನೂ ಅಲೋಡ್ ಇರಲಿಲ್ಲ. ಅಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳು ದೇವಸ್ಥಾನದ ಒಳಗಡೆ ಸ್ವಾಮಿನಾರಾಯಣ ಮೂರ್ತಿ, ರಾಮ ಸೀತೆಯರ ಮೂರ್ತಿ, ಲಕ್ಷ್ಮೀನಾರಾಯಣ ಮೂರ್ತಿ ಹಾಗೂ ಸಂತರಗಳ ಮೂರ್ತಿಗಳಿದ್ವು. ತುಂಬಾ ಗೋಲ್ಡನ್ ಲುಕ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ತುಂಬ ಜನ ಬಂದಿದ್ದರು. ರೆಸ್ಟ್ ಅಂತೂ ತುಂಬಾ ಇತ್ತು. ಹಾಗೆ ಲೈನಲ್ಲಿ ನಾವು ಹೋಗ್ತಾ ಇದ್ವಿ. ದರ್ಶನ ಸೂಪರ್ ಆಗಾಯಿತು. ಇಲ್ಲಿ ಮುಂದುಗಡೆ ನೋಡ್ತಾ ಇರೋ ಮೂರ್ತಿ ವಿಠ್ಠಲ ಹಾಗೂ ರುಕ್ಮಿಣಿಯ ಮೂರ್ತಿ. ಮುಂದೆ ಸಂತರ ಮೂರ್ತಿಗಳಿವೆ.
ಕಾಣಿಸ್ತಾ ಇರುವುದು ಶಿವ ಪಾರ್ವತಿಯ ಮೂರ್ತಿ. ಮುಂದುಗಡೆ ಬಾಗಿಲಿಂದ ನಮಗೆ ಎಂಟ್ರಿ ಇರುತ್ತೆ, ಹಾಗೆ ಹಿಂದುಗಡೆಯಿಂದ ಎಕ್ಸಿಟ್ ಇರುತ್ತೆ. ದೇವಸ್ಥಾನ ಅಂತೂ ತುಂಬಾ ದೊಡ್ಡದಾಗಿ ವಿಶಾಲವಾಗಿತ್ತು. ಅದರಲ್ಲಿ ನಮ್ಮ ಪಿಲ್ಲು ಒಬ್ಬ ಆ ಕಡೆಯಿಂದ ಈ ಕಡೆ ಮಾಡ್ತಾಯಿದ್ಲು. ಅವಳು ಚೆನ್ನಾಗಿ ಆಡ್ಕೊತ ಇದ್ಳು. ನಾವು ಹಾಗೆ ಇವು ನೋಡ್ಕೊತ ದೇವಸ್ಥಾನದಲ್ಲಿ ಹೋಗಬೇಕು ಅಂತ ಕೂತ್ಕೊಂಡಿದ್ವಿ. ಇವಳು ಆ ಕಡೆಯಿಂದ ಆಟ ಆಡ್ಕೊತ ಇದ್ಳು. ದೇವಸ್ಥಾನದ ಮೇಲುಗಡೆ ನೀವು ನೋಡಬಹುದು, ಈ ಎಲ್ಲ ಶಿಲೆಗಳು ಮಹಾಭಾರತ ಮತ್ತು ರಾಮಾಯಣದಲ್ಲಿ ಬರುವ ಪಾತ್ರಗಳ ಕೆತ್ತನೆಯೇ ಆಗಿರುತ್ತವೆ. ಕೃಷ್ಣ ಹಾಗೂ ಯುಧಿಷ್ಠಿರ ಈ ಎಲ್ಲ ಪಾತ್ರಗಳ ಶಿಲೆಗಳೇ ಆಗಿರುತ್ತವೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಅರೌಂಡಾಗಿ ಪೂರಾ ಗಾರ್ಡನ್ ಮಾಡಿದ್ರು. ಹಸಿರಾದ ವಾತಾವರಣ ಸಹ ಅಲ್ಲಿತ್ತು. ಇವಾಗ 7 ಗಂಟೆ ಆಗಿತ್ತು. ಮನೆಗೆ ಹೋಗ್ತಾ ನಮಗೆ ತುಂಬ ಟೈಮ್ ಆಗಿಬಿಡ್ತಲ್ಲ, ಅದಕ್ಕೆ ಹೋಗ್ತಾ ಇದ್ವಿ. ಈ ರೋಡ್ ಯಾವುದಪ್ಪ ಅಂದರೆ ಇಷ್ಟೊಂದು ಲೈಟಿಂಗ್ಸ್ ಹಾಕಿದ್ದಾರಲ್ಲ, ಇದು ಪುಣೆನಲ್ಲಿರುವ ಲಂಡನ್ ಬ್ರಿಡ್ಜ್ ಅಂತ. ಈ ಬ್ರಿಡ್ಜನ್ನು ಲಂಡನ್ ಬ್ರಿಡ್ಜ್ ಅಂತ ಕರೀತಾರೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.